ನೀವು ಸೌಂದರ್ಯ ಲಹರಿ ಅಭಿಯಾನ ಮಹಾಸಮರ್ಪಣೆ ಹೇಳಿದಾಗ ನಾವೆಲ್ಲ ಸಂತೋಷಪಟ್ಟು, ಯಾಕಂದ್ರೆ 100 ಶ್ಲೋಕ ಇತ್ತು ನೋಡಿ. 100 ಶ್ಲೋಕ ಹೇಳಲಿಕ್ಕೆ 55 ಮಿನಿಟ್ಸ್ ಬೇಕೇ ಬೇಕು. ನಾವು ಅರಮನೆಗೆ ಹೋದ ಸಾರ್ಥಕ, ಬಹಳ ಸಂತೋಷಪಟ್ಟು ನಾವು. ಆದರೆ ಮತ್ತೆ ಅಭಿಯಾನದಲ್ಲಿ ಶ್ಲೋಕಗಳ ಸಂಖ್ಯೆ ಕಡಿಮೆ. ನೀವು ಬಹಳ ಬುದ್ಧಿವಂತಿಕೆ ಮಾಡಿಬಿಟ್ರಿ. 1 ಶ್ಲೋಕ ಅಲ್ಲ, 3-4 ಶ್ಲೋಕ ಸೇರಿಸಿ ನಾವು ಹೇಳ್ತಾ ಇದ್ದೇವೆ ನೋಡಿ. ನಿಮ್ಮ ಸಂಖ್ಯೆ ಕೊನೆಗೂ ಕೂಡ ಅದರ ಹತ್ತಿರಕ್ಕೆ ಬರುತ್ತೆ, 100 ಹತ್ತಿರಕ್ಕೆ ಬರುತ್ತೆ ಅಂತ ತೋರಿಸಿಕೊಟ್ರಿ. ಸರಿ ಆಗಲಿ, ಸೇರ್ಕೊಂಡು ಬಿಡೋಣ, ಸೇರ್ಕೊಂಡ್ಬಿಟ್ಟು. ಆದರೆ ನಿಮ್ಮ ಬುದ್ಧಿವಂತಿಗೆ ಈ ಸಾರಿ ಅದೆಲ್ಲೂ ಕಾಣೋದೇ ಇಲ್ವಲ್ಲ, ಬರೀ 10 ಶ್ಲೋಕ ಇದೆ ಈಗ. ಆದರೆ ಅರಮನೆ ಮೈದಾನಕ್ಕೆ ಮತ್ತೆ ಬನ್ನಿ ಅಂತ ಕರಿತಾ ಇದ್ದೀರಿ ನೀವು. ಇದೀಗ ಅನೇಕರಿಗೆ ಸ್ವಲ್ಪ ಯೋಚನೆ ಬರ್ತಾ ಇರ್ತಕ್ಕಂಥದ್ದು. ಅದೇನೋ ನಿಜ, 10 ಶ್ಲೋಕಗಳು ಹೌದು. ಆದರೆ ಈ 10 ಶ್ಲೋಕಗಳ ಬಗ್ಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಎಲ್ಲ ಉಪನಿಷತ್ತುಗಳ ಸಾರ 10 ಶ್ಲೋಕ. ಇದನ್ನು ಮತ್ತೆ ಇನ್ನೆಷ್ಟು ಬೇಕಾದ್ರೂ ವಿಸ್ತಾರ ಮಾಡಿ. ಅಷ್ಟೇ ಅಲ್ಲ, ಈ ಬಾರಿ 10 ಶ್ಲೋಕವನ್ನು ಸಮರ್ಪಣೆ ಮಾಡೋದಕ್ಕೆ ಅಷ್ಟೇ ನಾವಲ್ಲಿ ಸೇರಬೇಕು ಅಂತ ಯಾರೂ ಅಪೇಕ್ಷೆ ಪಡ್ತಾ ಇಲ್ಲ. ಅದು ನಾವೇ ಅಂದುಕೊಂಡಿದ್ದಷ್ಟೇ. ಯುವ ಸಮಾಜವನ್ನು ತಲುಪುವುದಕ್ಕೋಸ್ಕರ ಏನು ಕಷ್ಟಪಟ್ಟು ವಿಜ್ಞಾನವನ್ನು ಇದರಲ್ಲಿ ಜೋಡಿಸಿ ನಾವು ಅವರಿಗೆ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿಯೋ, ಇದನ್ನು ಸಮಾಜಕ್ಕೆ ತೋರಿಸಲೇಬೇಕು. ಇದನ್ನು ಇಲ್ಲಿವರೆಗೆ ನಾವು ಬರೀ ಉಪನ್ಯಾಸದಲ್ಲಿ ಹೇಳ್ತಾ ಇದ್ದೇವೆ, ಯಾರ್ಯಾರು ಮಾಡಿದ ಪ್ರಯೋಗಗಳನ್ನು ನಾವು ಹೇಳ್ತಾ ಇದ್ದೇವೆ. ಈ ಬಾರಿ ಹಾಗಲ್ಲ. ಈ ಬಾರಿ ಅರಮನೆ ಮೈದಾನದಲ್ಲೇ ಯುವಕರೇ ತಮ್ಮ ಪ್ರಯೋಗದ ಮೂಲಕ, ಅಲ್ಲೆಲ್ಲ ಉಪಕರಣಗಳನ್ನು ಇಟ್ಕೊಂಡು, ಲ್ಯಾಬ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಿ, ಪ್ರಯೋಗಾಲಯ, ಅಲ್ಲಿ ಹೇಗೆ ಎಲ್ಲ ಉಪಕರಣವನ್ನು ಇಟ್ಕೊಂಡು ವಿಜ್ಞಾನ ನಮ್ಮ ಕಣ್ಣಾರೆ ನೋಡೋದಕ್ಕೆ ಅವಕಾಶ ಮಾಡಿಕೊಡುತ್ತೋ ಪ್ರಯೋಗದ ಮೂಲಕ, ಅದೇ ರೀತಿ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಬರತಕ್ಕಂಥ ವಿಚಾರಗಳನ್ನು ಪ್ರಯೋಗದ ಮೂಲಕ ಯುವಕರೇ ನಾಳೆ ನಮಗೆ ವಿವರಣೆ ಕೊಡತಕ್ಕಂಥ, ಆಯಾಯ ಉಪಕರಣಗಳನ್ನು ಇಟ್ಟುಕೊಂಡು ಕೊಡತಕ್ಕಂಥ ದಕ್ಷಿಣಾಸ್ಯ ದರ್ಶಿನಿ ಅನ್ನತಕ್ಕಂಥ ಒಂದು ಪ್ರದರ್ಶಿನಿ ಇದೆ. ಆ ಪ್ರದರ್ಶನಿಗೆ ನೀವು ಒಂದು ಬಾರಿ ಹೀಗೆ ಸರಿಯಾಗಿ ನೋಡಿದರೆ ಗಂಟೆಗಟ್ಟಲೆ ಬೇಕು. ಒಂದು ಸಾರಿ ನೋಡಿದ್ರು ಕೂಡ, ಅಂದರೆ ಅಲ್ಲಿ ಏನು ಹೇಳ್ತಾರೋ ಅಥವಾ ಕೇಳ್ತಾರೋ, ಚಾರ್ಟ್ ಹಾಕಿರ್ತಾರೋ ಅದನ್ನು ನೋಡ್ಕೊಂಡು ಅವ್ರಿಗೆ ಹೇಳೋ ವಿವರಣೆಯನ್ನು ಸ್ವಲ್ಪ ಮಟ್ಟಿಗೆ ಕೇಳ್ಕೊಂಡು ಬರೋಕ್ಕೆ ನಮ್ಮ ಕಾರ್ಯಕರ್ತರು ಲೆಕ್ಕ ಹಾಕಿದ್ದೀಗ ಸುಮಾರು 1 ಗಂಟೆ 10 ನಿಮಿಷ. ಇನ್ನು ಅಲ್ಲಿ ವಾಸ್ತವವಾಗಿ ಎಷ್ಟು ವಿಚಾರ ಇದೆ ಅಂತ ನೋಡ್ಬೇಕಾದ್ರೆ ನೀವು ಎಷ್ಟು ಸಮಯ ಕೊಡಬೇಕು ಅಂತ ಯೋಚನೆ ಮಾಡಿ. ಅಷ್ಟರ ಮಟ್ಟಿಗೆ ಈಗ ವಿಜ್ಞಾನದ ಪ್ರಯೋಗಗಳ ಮೂಲಕ ಈ 10 ಶ್ಲೋಕಗಳಲ್ಲಿ ಬರತಕ್ಕಂಥ ವಿಚಾರವನ್ನು ಸಮಾಜದ ಮುಂದೆ ಇಡೋದಕ್ಕೆ ನಮ್ಮ ಯುವ ಸಮಾಜ, ಅದರಲ್ಲೂ ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳು ಕೂಡ ಕೆಲವರು, ಇನ್ನು ಕೆಲವು ಸಂಸ್ಥೆಗಳು, ಉದಾಹರಣೆಗೆ ನಿಮೆನ್ಸು, ಅವರು ಕೂಡ ಈ ವಿಷಯದಲ್ಲಿ ನಾಳೆ ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾರೆ ನಮ್ಮೊಟ್ಟಿಗೆ. ಇನ್ಯಾವುದೋ ವಿಷಯದಲ್ಲೆಲ್ಲ ಸೈನ್ಸು ಪ್ರಯೋಗ ಏನು ಮಾಡಿದೆ ಅದಲ್ಲ, ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಆ ವೈಜ್ಞಾನಿಕವಾದ ವಿಚಾರಗಳು ಹೇಗಿದೆ ಮತ್ತು ಅದರ ಮೂಲಕ ನಾವು ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಚೆನ್ನಾಗಿ ಹೇಗೆ ಅರ್ಥ ಮಾಡಿಕೊಳ್ಬಹುದು ಅನ್ನೋದನ್ನೇ ತೋರಿಸ್ತಕ್ಕಂಥದ್ದು. ಅದು ನಿಮೆನ್ಸ್ ಇರಲಿ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರಲಿ ಅಥವಾ ಕಾಲೇಜುಗಳಿರಲಿ, ಇಲ್ಲ ಲ್ಯಾಬ್ಗಳಿರಲಿ. ಪರಂ ಫೌಂಡೇಶನ್ ಅಂತ ಒಂದು ಪ್ರಸಿದ್ಧ ಲ್ಯಾಬ್ ಇದೆ, ನಮ್ಮ ಜಯನಗರದಲ್ಲೇ ಇದೆ ಅಂತ ಕೇಳಿದ್ದೇನೆ, ನಾನು ಇನ್ನೂ ಹೋಗಲಿಲ್ಲ. ಅತ್ಯಂತ ಪ್ರಸಿದ್ಧವಾದಂಥ ಒಂದು ಸಂಸ್ಥೆ ಈಗ ಅದು. ಅವರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಈ ವಿಷಯದಲ್ಲಿ. ಅವರದ್ದು ಇರುತ್ತೆ ನಾಳೆ ಸ್ಟಾಲಲ್ಲಿ. ಆದ್ದರಿಂದ ಅರಮನೆ ಮೈದಾನದಲ್ಲಿ 31ನೇ ತಾರೀಕಿಗೆ ಕೇವಲ 10 ಶ್ಲೋಕಗಳನ್ನು ನಾವು ಹೇಳಿ, ಅದೊಂದು 7 ನಿಮಿಷ 10 ಶ್ಲೋಕ ಹೇಳಲಿಕ್ಕೆ, ಆಮೇಲೆ ವಾಪಸ್ ಬರಬೇಕಲ್ಲ ಅಲ್ಲಿಂದ ಅಂತ ಅನ್ನೋ ಪ್ರಶ್ನೆನೇ ಇರೋದಿಲ್ಲ. ನಮಗೆಲ್ಲರಿಗೂ ಕೂಡ ನಾವಿದನ್ನು ನೆನಪಿಟ್ಟುಕೊಳ್ಬೇಕು. 1 ಲಕ್ಷಕ್ಕೂ ಹೆಚ್ಚು ಜನ ನಾವು ನಾಳೆ ಸೇರಿದಾಗ, ಅಷ್ಟು ಜನ ಹೋಗಿ ಪ್ರದರ್ಶನ ಒಳಗೆ ನಾವು ನುಗ್ಗಿ ನೋಡಿಕೊಂಡು ಬೇಗ ಬರ್ತೇವೆ ವಾಪಸ್ ಅಂತ ಹೇಳಿದರೆ ಅದು ಪ್ರಾಕ್ಟಿಕಲ್ ಆಗೋದಿಲ್ಲ, ವ್ಯಾವಹಾರಿಕವಾಗೋದಿಲ್ಲ. ಹಾಗೆ ಅಂತ ನಮಗೆ ನಷ್ಟ ಆಗಬಾರ್ದು. ಆ ಕಾರಣಕ್ಕಾಗಿ ಈಗಿನ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ನಮ್ಮ ಕಾರ್ಯಕರ್ತರು ತೀರ್ಮಾನ ಮಾಡಿದ್ದೇನೆಂದರೆ, ನಾವೆಲ್ಲಿ ಕೂತಿರ್ತೀವೋ ಸಮರ್ಪಣೆಗೋಸ್ಕರ ನಮ್ಮ ಅಭ್ಯಾಸ ಆದ ಕೂಡಲೇ ದಕ್ಷಿಣಾಮೂರ್ತಿ ಅಷ್ಟಕ್ಕೆ 2 ಸಾರಿ ಅಭ್ಯಾಸ ನಾವು ಸಾಮೂಹಿಕವಾಗಿ ಮಾಡಬೇಕು. ಅದು ಒಬ್ಬೊಬ್ಬ ಅಂದರೆ ಒಂದು 20 ನಿಮಿಷ ಅಂತ ಇಟ್ಟುಕೊಳ್ಳಿ. ನಾವು 10 ಗಂಟೆಗೆ ಅಲ್ಲಿ ಬರಬೇಕು.
ಅದಾದ ಮೇಲೆ ಪೂರ್ತಿ ಸಮಾರಂಭ ಆರಂಭ ಆಗುವ ತನಕವೂ ಕೂಡ, ಅಂದರೆ 11 ಗಂಟೆ ತನಕವೂ ಕೂಡ ಈ ಪ್ರದರ್ಶಿನಿಯನ್ನು ನಿಮಗೆ ಅಲ್ಲೇ ಕೂತಲ್ಲಿಗೆ ತೋರಿಸುವ ವ್ಯವಸ್ಥೆಯನ್ನು ಮಾಡಿದೆ. ವಿದ್ಯಾರ್ಥಿಗಳಿರಲಿ, ನಾವು ದೊಡ್ಡವರಿರಲಿ, ಎಲ್ಲರಿಗೂ ಕೂಡ ತೋರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಆದ ಮೇಲೆ ನೀವು ಮತ್ತೆ ಅಲ್ಲಿ ಒಳಗೆ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ಅಷ್ಟಾರು ಹೋಗ್ಬೇಕು ಅಂತಂದರೆ ಮರುದಿವಸ ನೀವು ಮತ್ತೆ ವಾಪಸ್ ಅರಮನೆಗೆ ಮೈದಾನಕ್ಕೆ ಹೋಗಿ ಒಳಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅಷ್ಟು ದೊಡ್ಡ ಜನಸಮೂಹ ಸೇರಿದಾಗ ಮತ್ತು ಬೇರೆ ಊರಿಂದ ಬರ್ತಾರೆ, ಅವರು ಕೂಡ ನೋಡಿಯೇ ಹೋಗಬೇಕು ಅಂತಿರ್ತಾರೆ. ಆ ಎಲ್ಲ ಗೋಜಲುಗಳ ಮಧ್ಯೆ ನಾವು ನೋಡೋದು ಅನ್ನೋದು ಸ್ವಲ್ಪ ಕಷ್ಟದ ಕೆಲಸವಾದ್ದರಿಂದ ಈ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅದಕ್ಕಾಗಿ 10 ಶ್ಲೋಕ ಅಂತ ನಾವು ಭಾವಿಸೋದಕ್ಕೆ ಅವಕಾಶವಿಲ್ಲ. ಅಷ್ಟೇ ಅಲ್ಲ, ಇದನ್ನು ವೈಜ್ಞಾನಿಕವಾಗಿ ಆ ರೀತಿಯಲ್ಲಿ ಇದನ್ನು ವಿವರಿಸುವುದಕ್ಕೆ ಮಾಡಿದ ಪ್ರಯತ್ನ ಇದು ಕೂಡ ನಮಗೆ ನಾಡಿದ್ದು ಕಣ್ಣ ಮುಂದೆ ಕಾಣುತ್ತೆ, ಅದನ್ನು ನೋಡೋದಕ್ಕೆ ಅವಕಾಶವಿದೆ. ಅದರ ಜೊತೆಗೆ ಸೌಂದರ್ಯ ಲಹರಿಯಂಥ ಸ್ತೋತ್ರಗಳನ್ನು ನಾವು ಲಕ್ಷ ಲಕ್ಷ ಜನ ಸೇರಿ ಪಾರಾಯಣ ಮಾಡಿದ್ದರ ಪರಿಣಾಮ ಎಲ್ಲರಿಗೂ ಗೊತ್ತಿದೆ. ಅಂಥಾದರೆ ದಕ್ಷಿಣಾಮೂರ್ತಿ ಅಷ್ಟಕ ಏನಿದೆ, ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನಿಗೆ ನಾವು ನಾಳೆ 1 ಲಕ್ಷಕ್ಕೂ ಹೆಚ್ಚು ಜನ ಸಾಮೂಹಿಕ ಪಾರಾಯಣ ಮಾಡಿದಾಗ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ ನಾವು ಈಗಲೇ ಶಬ್ದಗಳ ಮೂಲಕ ಹೇಳೋದಕ್ಕೆ ಸಾಧ್ಯವಾ ಅಂತ ನನ್ನ ಪ್ರಶ್ನೆ ಇದೆ. ಸಾಧ್ಯವಾದು ಬೇಕಾದರೆ ಸ್ವಲ್ಪ ತುಲನೆ ಮಾಡಬಹುದು. ಸೌಂದರ್ಯಲಹರಿ ಹೇಳಿದಾಗ ಹೀಗಾಯಿತು, ಇದಾದ ಮೇಲೆ ಹೀಗಾಯಿತು, ಇದಾದ ಮೇಲೆ ಹೀಗಾಯಿತು, ಹಾಗೆ ಇದಾದ ಮೇಲೆ ಆಗುತ್ತೆ ಅಂತ ಇಷ್ಟು ಮಾತ್ರ ಹೇಳ್ಬೋದು. ಅಷ್ಟು ಬಿಟ್ಟರೆ ಅದಕ್ಕೆ ಯಾವುದೇ ಮಾನದಂಡ ಇಲ್ಲ. ಆದರೂ ಕೂಡ ನಾವು ಒಂದಂತೂ ನಿರ್ಣಯ ಮಾಡಬಹುದು. ನಾನು ಆಗಲೇ ಹೇಳಿದೆ, ಬೇರೆ ಸ್ತೋತ್ರಗಳಿಗೂ ದಕ್ಷಿಣಾಮೂರ್ತಿ ಅಷ್ಟಕಕ್ಕೂ ಇರುವ ವ್ಯತ್ಯಾಸವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಆದರೆ ನಾಡಿನ ನಮ್ಮ ಸಮರ್ಪಣೆ, ಸಾಮೂಹಿಕ ಸಮರ್ಪಣೆ ಅನ್ನೋದು ಇದು ಎಷ್ಟರ ಮಟ್ಟಿಂದು ಅನ್ನೋದನ್ನು ನಾವು ತೀರ್ಮಾನ ಮಾಡೋದಕ್ಕೆ ಸಾಕಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ.